ಹಾಯ್ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಕೈನ್ ಮಾಸ್ಟರಲ್ಲಿ ಯಾವ್ಯಾವ ರೀತಿ ಆ್ಯನಿಮೇಷನ್ ಫೀಚರ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈಗ ಕೈನ್ ಮಾಸ್ಟರ್ನ ಓಪನ್ ಮಾಡೋಣ. ಕೈನ್ ಮಾಸ್ಟರ್ ಓಪನ್ ಆಗ್ತಾ ಇದೆ. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇಲ್ಲಿ ಎಂಟಿ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಎಂಟಿ ಪ್ರಾಜೆಕ್ಟ್ ಆಗಿದೆ ಇದು. ಇದರಲ್ಲಿ ಮೀಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಫಸ್ಟ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಈ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಿಮಗೆ ನಿಮ್ಮ ಒಂದು ವಿಡಿಯೋ ಯಾವ ರೀತಿ ಇದೆ ಅಥವಾ ನಿಮ್ಮ ಒಂದು ಇಮೇಜ್ಗಳನ್ನು ಯಾವ ರೀತಿ ನೀವು ಎಷ್ಟು ಹಾಕ್ತಾಯಿದ್ದೀರೋ ಅದರ ಒಂದು ಲಿಮಿಟಿನ ಮೇಲೆ ಒಂದು ಬ್ಯಾಕ್ಗ್ರೌಂಡನ್ನು ನೀವು ಕೊಡಬೇಕಾಗತ್ತೆ. ಅದಾದ ತಕ್ಷಣ ಏನೋ ಒಂದು ನಿಮ್ಮ ಒಂದು ಪ್ರಾಜೆಕ್ಟಿಗೆ ಇರ್ಬೋದು ಅಥವಾ ಯಾವುದೋ ಒಂದು ನಿಮ್ಮ ವಿಡಿಯೋಗೆ ಇಂಟ್ರೊಡಕ್ಷನ್ ಬೇಕಾದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಲೇಯರ್ ಅಂತಿದೆ ಅಲ್ವಾ, ಇಲ್ಲಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೇಯರ್ನಲ್ಲಿ ಮೀಡಿಯಾ ಅಂತಿದೆ ಅಲ್ವಾ, ಆ ಮೀಡಿಯಾ ಅಥವಾ ಮೀಡಿಯಾ ಆಲ್ರೆಡಿ ನೀವು ಮಾಡಿದ್ದಿದ್ರೆ ಮೀಡಿಯಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಟೆಕ್ಸ್ಟ್ಗೆ ಹೋಗಿ. ಟೆಕ್ಸ್ಟ್ನಲ್ಲಿ ನೀವು ಯಾವ ರೀತಿ ಒಂದು ಟೈಟಲ್ನ ಇಡಬೇಕಂತ ಅಂದ್ಕೊಂತಿದ್ರೆ, ಫಾರ್ ಎಕ್ಸಾಂಪಲ್ ವಿನ್ಯಾಸ್ ಕ್ರಿಯೇಷನ್ಸ್, ಅಥವಾ ಫಾರ್ ಎಕ್ಸಾಂಪಲ್ ನಮ್ಮದೇ ಇವಾಗ ಹೇಳ್ಬೇಕಂದ್ರೆ MB ಕ್ರಿಯೇಷನ್ಸ್. ಇದನ್ನು ಓಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಎಷ್ಟು ಸೈಜ್ ಬೇಕೋ ಆ ಸೈಜನ್ನ ಚೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಎ ಇದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸ್ಟೈಲ್ ಇರ್ಬೋದು, ಯಾವುದೇ ರೀತಿಯ ನೀವು ಸ್ಟೈಲ್ ಸಹಿತ ಇಟ್ಕೋಬೋದು. ಇದನ್ನು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ತಕ್ಷಣ ನೀವು ಇದಕ್ಕೆ ಕಲರ್ ಸಹಿತ ಕೊಡ್ಬೋದು. ಇಲ್ಲಿ ವೈಟ್ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಇದಕ್ಕೆ ರೆಡ್ ಕೊಡ್ತಾ ಇದ್ದೀನಿ. ಅದ ತಕ್ಷಣ ಇಲ್ಲಿ ಇನ್ ಆ್ಯನಿಮೇಷನ್ ಅಂತ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಆ್ಯನಿಮೇಷನಲ್ಲಿ ಫಸ್ಟ್ ಅದು ಯಾವ ರೀತಿ ಒಂದು ಇಂಟ್ರೊಡಕ್ಷನ್ ರೀತಿ ಬರಬಹುದು ಅಂತ ನಾನು ತೋರಿಸ್ಕೊಳ್ತೀನಿ. ಅದನ್ನು ಫೇಡ್ ಇಡ್ಬೋದು ಅಥವಾ ಪಾಪ್ ಇಡ್ಬೋದು, ಸ್ಲೈಡ್ ರೈಟ್ ಆಗಿ ಬರ್ಬೋದು ಅಥವಾ ಲೆಫ್ಟಿಂದ ಅದು ಇಂಟ್ರೊಡ್ಯೂಸ್ ಆಗ್ಬೋದು. ಇವಾಗ ನಾನು ಸ್ಲೈಡ್ ಲೆಫ್ಟ್ ತೊಗೊತಾ ಇದ್ದೀನಿ. ಮತ್ತು ಸ್ಲೈಡ್ ಅಪ್ ಇದೆ, ಸ್ಲೈಡ್ ಡೌನ್, ಸ್ಪಿನ್ CW, ಡ್ರಾಪ್ ಇದೆ, ಸ್ಕೇಲ್ ಅಪ್, ಸ್ಕೇಲ್ ಡೌನ್, ಕವರೇಜ್, ಲೆಟರ್ ಬೈ ಲೆಟರ್, ವೈಪ್ ರೈಟ್, ವೈಪ್ ಲೆಫ್ಟ್, ವೈಪ್ ಅಪ್, ವೈಪ್ ಡೌನ್, ಪಾಪ್ ಔಟ್ವರ್ಡ್, ಪಾಪ್ ಡೌನ್. ಹೀಗೆ ಸುಮಾರು ಇಲ್ಲಿ ಆ್ಯನಿಮೇಷನಲ್ಲಿ ನಮಗೆ ಆ್ಯನಿಮೇಷನ್ನ ಒಂದು ಫೀಚರ್ಗಳು ಸಿಗ್ತವೆ. ಮತ್ತು ಟೈಮಿಂಗ್ ಸಹಿತ ನಾವು ಯಾವ ರೀತಿ ಇಡ್ಬೋದು, ಅಥವಾ 2.0 ಸೆಕೆಂಡ್ಗೆ ಇಡ್ಬೋದು ಅಥವಾ 3.0 ಸೆಕೆಂಡ್ಸ್ ಸೆಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು 1.5 ಸೆಕೆಂಡ್ಸ್ಗೆ ನಾನು ಸೆಟ್ ಮಾಡ್ತಾಯಿದ್ದೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಇಲ್ಲಿ ಮತ್ತೆ ಆ್ಯನಿಮೇಷನ್ಗೆ ಹೋಗಿ ಓವರ್ ಆಲ್ ಆ್ಯನಿಮೇಷನ್ ಅಂತಿದೆ ಅಲ್ವಾ, ಅಂದರೆ ನಾವು ಕೊಟ್ಟಿರೋಂಥ ಟೈಟಲ್ ಅದು ಓವರಾಲ್ ಆಗಿ ಯಾವ ರೀತಿ ಕಾಣಿಸ್ಬೋದು ಅಂತ ನಾವು ಅದಕ್ಕೆ ಆ್ಯಡ್ ಮಾಡ್ಬೋದು ಅನ್ನೋದು ಓವರ್ ಆಲ್ ಆ್ಯನಿಮೇಷನ್ ನಿಮಗೆ ಸಿಗುತ್ತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಬ್ಲಿಂಕ್ ಸ್ಲೋ ಆಗಿ ಅದು ಬ್ಲಿಂಕ್ ಆಗ್ತಾ ಇರುತ್ತೆ. ಆ ಒಂದು ಟೈಮಿಂಗ್ನಲ್ಲಿ ಯಾವುದೇ ರೀತಿ ಆ ಎಕ್ಸಿಟ್ ಟೈಮಿಂಗ್ ಒಳಗಡೆ ಏನೇನಿರುತ್ತೆ ಅದು ಹಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಅಥವಾ ಪಲ್ಸ್ ಇಟ್ಕೋಬೋದು, ಜಿಟ್ಲ, ಹೀಗೆ ರಿಂಗ್, ಹೀಗೆ ಸುಮಾರು ಅದು ಹಾಗೆ ಇರುತ್ತೆ. ಓವರಾಲ್ ಹಾಗೆ ಇರುತ್ತದು. ಅದಾದ ತಕ್ಷಣ ಪ್ರತಿಯೊಂದಕ್ಕೂ ಎಕ್ಸಿಟನ್ನು ಇಡ್ಬೋದು. ಇಲ್ಲಿ ಔಟ್ ಆ್ಯನಿಮೇಷನ್ ಅಂತಿದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಂದಿರುವಂಥ ಇಂಟ್ರೊಡಕ್ಷನ್ ಏನಿದೆ ಅದು ಯಾವ ರೀತಿ ಒಂದು ಸ್ಟೈಲಿಶ್ ಆಗಿ ಎಕ್ಸಿಟ್ ಆಗಬೇಕು. ಆ ಒಂದು ಸ್ಟೈಲಿಶ್ ಎಕ್ಸಿಟ್ ಆ್ಯನಿಮೇಷನ್ಗಳು ಏನಿವೆ, ಸ್ಲೈಡ್ ರೈಟ್ ಆಗಿರ್ಬೋದು
ಅಥವಾ ಫೇಡ್ ಆಗಿರ್ಬೋದು, ಸ್ಲೈಡ್ ಅಪ್ ಇರ್ಬೋದು, ಅಥವಾ ಸ್ಪಿನ್ CW, ಹೀಗೆ ಸುಮಾರು ಇಲ್ಲಿ ಒಂದು ಔಟ್ ಆ್ಯನಿಮೇಷನ್ ಫೀಚರ್ಗಳಿರುತ್ತವೆ. ಅದನ್ನು ನೀವು ಬಳಸ್ಕೋಬೋದು. ಮತ್ತು ಇಲ್ಲಿ ಟೈಮಿಂಗ್, ಅದು ಎಷ್ಟು ಟೈಮಿಂಗ್ಗೆ ಎಕ್ಸಿಟ್ ಆಗಬೇಕು ಅನ್ನೋದು ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು 3.0 ಇಟ್ಕೊತೀನಿ, ಬನ್ನಿ ಹೀಗೆ. ಮತ್ತು ಇದಕ್ಕೊಂದು ಮ್ಯೂಸಿಕ್ ಸಹಿತ ಆ್ಯಡ್ ಮಾಡ್ಬೋದು. ಇವಿಷ್ಟು ಆ್ಯನಿಮೇಷನ್ ಫೀಚರ್ ಆಗಿವೆ, ಔಟ್ ಆ್ಯನಿಮೇಷನ್ ಮಾಡೋದು. ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಪ್ಲೇ ಬಟನನ್ನು ಪ್ರೆಸ್ ಮಾಡಿದೆ ನೋಡಿ, ಇದು ಎಕ್ಸಿಟ್ ಆಯಿತು 3 ಸೆಕೆಂಡ್. ಇಷ್ಟೇ ಫ್ರೆಂಡ್ಸ್ ಇರೋದು ಇದರಲ್ಲಿ. ಮತ್ತು ಯಾವುದೇ ರೀತಿಯ ಏನೂ ಇದರಲ್ಲಿ ಕಷ್ಟಪಟ್ಟುಕೊಳ್ಳುವ ಯಾವುದೇ ರೀತಿಯ ಫೀಚರ್ಗಳಿಲ್ಲ. ಇದನ್ನು ಈಸಿಯಾಗಿ ಮತ್ತು ಬಹಳ ಸಲೀಸಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು.